ದಾವಣಗೆರೆ ಜಿಲ್ಲೆ ಚನ್ನಗಿರಿ ಉಪವಿಭಾಗದ ವತಿಯಿಂದ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚನ್ನಗಿರಿ ನಗರದಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಈ ದಿನ ಬೆಳಿಗ್ಗೆ ಮಾನ್ಯ ಸ್ಯಾಮ್ ವರ್ಗೀಸ್ ಐಪಿಎಸ್ ಸಹಾಯಕ ಪೊಲೀಸ್ ಅಧೀಕ್ಷಕರು ಚನ್ನಗಿರಿ ಉಪವಿಭಾಗ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಮಾಕ್ ಡ್ರಿಲ್ ಅಣಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ನಗರದ ಸಾರ್ವಜನಿಕರು ಉತ್ತಮವಾಗಿ ಸ್ಪಂದಿಸಿದ್ದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಠಾಣೆಯ ಇನ್ಸ್ಪೆಕ್ಟರ್ ಆದ ರವೀಶ್ ಸಂತೆಬೆನ್ನೂರು, ಸರ್ಕಲ್ ಇನ್ಸ್ಪೆಕ್ಟರ್ ಆದ ಲಿಂಗನಗೌಡ ನೆಗಡೂರು ಮತ್ತು ಸಂತೆಬೆನ್ನೂರು ಸಬ್ ಇನ್ಸ್ಪೆಕ್ಟರ್ ಆದ ಸುರೇಶ್, ಗುರುಶಾಂತಯ್ಯ, ರೂಪಾಲಿಬಾಯಿ, ಸಂತೆಬೆನ್ನೂರು ಠಾಣೆಯ ಜಗದೀಶ್, ಬಸವಾಪಟ್ಟಣ ಇಮ್ತಿಯಾಜ್ ಮತ್ತು ಚನ್ನಗಿರಿ ಠಾಣೆಯ ಬಂಧಿಗಳಾದ ರಂಗಪ್ಪ, ವಸಂತ್ ಕುಮಾರ್, ಚನ್ನೇಶ್, ರಮೇಶ್ ಸಿಬ್ಬಂದಿಯವರು ಹಾಜರಿದ್ದರು. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಆಸ್ತಿ-ಪಾಸ್ತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಬದ್ಧ ತರುತ್ತಿದ್ದೀರಿ. ದಯಮಾಡಿ ಸಾರ್ವಜನಿಕರು ಚದರಬೇಕು. ಚದುರದಿದ್ದರೆ ಲಾಠಿ ಪ್ರಹಾರ ನಡೆಸಲಾಗುವುದು. ಚದುರಬೇಕು. ನೀವು ಇಲ್ಲಿಂದ ನೀವು ಸೇರಿರುವ ಅಕ್ರಮ ಕೂಟ ಇಲ್ಲದ ಲಾಠಿ ಚಾರ್ಜ್ ನಡೆಸಲಾಗುವುದು. ಚದುರಲ್ಲಿ ಲಾಠಿ ಚಾರ್ಜ್ ನಡೆಸಲಾಗುವುದು. ಓಡಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಆಸ್ತಿ-ಪಾಸ್ತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಮುನ್ನಡೆದಿದ್ದೀರಿ. ನೀವು ಚದುರದಂತೆ ನಿಮ್ಮ ಮೇಲೆ ಗುಂಡನ್ನು ಹಾರಿಸಲಾಗುವುದು. ಇವತ್ತು ನಾವು ಚನ್ನಗಿರಿ ಸಬ್ ಡಿವಿಷನ್ ಅಲ್ಲಿ ಒಂದು ಲಾ ಆ್ಯಂಡ್ ಆರ್ಡರ್ ಡ್ರಿಲ್ ಅಣಕು ಪ್ರದರ್ಶನ ಇವತ್ತು ಮಾಡಿದ್ದೀವಿ. ಏನಾದರೂ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಗಲಭ ಏನಾದರೂ ಆಗುವಾಗ ನಮ್ಮದು ಸನ್ನದ್ಧತೆಯನ್ನು ಟೆಸ್ಟ್ ಮಾಡೋಕ್ಕೆ ಇವತ್ತು ಈ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಗೊಬ್ಬರ ಸಂಬಂಧವಾಗಿ ಸಾರ್ವಜನಿಕರು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದ ಮೇಲೆ ನಮ್ಮದು ಒಂದೊಂದು ಟೀಮ್ ಆಕ್ಟಿವೇಟ್ ಆಗುತ್ತೆ. ಫಸ್ಟ್ ಚನ್ನಗಿರಿ ಸ್ಟೇಷನಿಂದ ಸಿಬ್ಬಂದಿಗಳು ಬರುತ್ತೆ, ಆಮೇಲೆ ಬಸವಪಟ್ಟಣ, ಸಂತೆಬೆನ್ನೂರು ನಮ್ಮದು ಸಬ್ ಡಿವಿಷನ್ ಸ್ಟೇಷನ್ಸಿಂದ ಎಲ್ಲ ಭಾಳ ಬೇಗ ನಮ್ಮ ಟೀಮ್ಸ್ ಬಂದಿದ್ದಾರೆ. ಆಮೇಲೆ ಕರೆಕ್ಟ್ ನಾವು ಫಸ್ಟು PA ಸಿಸ್ಟಮ್ ಎಲ್ಲ ಇಟ್ಕೊಂಡು ನಾವು ಜನರಿಗೆ ಅನೌನ್ಸ್ ಮಾಡ್ತೀವಿ. ಗಲಭೆಯನ್ನು ಚದುರಿಸೋಕ್ಕೆ ಮಾತಾಡ್ಕೊಂಡು ಗಲಭೆನ ಚದುರಿಸೋಕ್ಕೆ ನೋಡ್ತೀವಿ. ಅದು ಕೂಡ ಕೇಳದೇ ಇರುವಾಗ ನಾವು ಕರೆಕ್ಟ್ ಅನೌನ್ಸ್ಮೆಂಟ್ ಕೊಟ್ಟು ಫಸ್ಟ್ ಏರ್ ಗ್ಯಾಸ್ ಗಲಭೆ ಕಾನೂನು ಬಾಹಿರ ಸಾರ್ವಜನಿಕರ ಶಾಂತಿ ಮಾಡ್ತಾ ನೋಡಿ. ಮಾಡಲಾಗುವುದು.
ಭಾಗವಹಿಸಿ ಸಾರ್ವಜನಿಕರ ಆಸ್ತಿ ಪಾಸ್ತಿ. ಸಾರ್ವಜನಿಕರ ಈ ಕಡೆ ಗಮನ ಇಟ್ಟು ಕೇಳಿ. ನೀವು ನಡೆಸ್ತಕ್ಕಂಥ ಗಲಭೆ ಕಾನೂನು ಬಾಹಿರವಾಗಿರ್ತದೆ. ಯಾವುದೇ ಕಾರಣಕ್ಕೂ ಅದು ಅವಕಾಶ ಕೊಡಬಾರ್ದು. ಈ ಅಕ್ರಮ ಕೂಟದಿಂದ ನೀವು ಈಗಲೇ ಚದರಬೇಕು. ನೀವು ಜವಾಬ್ದಾರಾಗುತ್ತೀರಿ. ಯಾರು ಕಾನೂನು ಕೈ ತಗೋಬಾರ್ದು, ಗಲಾಟೆಗೆ ಅವಕಾಶ ಮಾಡಿಕೊಡಬಾರ್ದು. ನೀವೇ ಜವಾಬ್ದಾರಾಗುತ್ತೀರಿ. ಸಾರ್ವಜನಿಕರು ಶಾಂತಿಯನ್ನು ಕಾಪಾಡಬೇಕು. ನೀವು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತದೆ. ಎಲ್ಲರೂ ದಯವಿಟ್ಟು ಇಲ್ಲಿಂದ ಕೂಟದಿಂದ ಚದರಿ ಹೋಗಿ. ಇಲ್ಲದಿದ್ದರೆ ಮುಂದಿನ ಅನಾಹುತಗಳಿಗೆ ನೀವೇ ಜವಾಬ್ದಾರಾಗುತ್ತೀರಿ. ಸಾರ್ವಜನಿಕರ ಶಾಂತಿಯನ್ನು ಕಾಪಾಡಬೇಕು. ಯಾವುದೇ ತರ ಗಲಭೆ ಮಾಡಂಗಿಲ್ಲ. ನೀವು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ. ಇಲ್ಲಿಂದ ನೀವು ಚದರಿ ಹೋಗದಿದ್ರೆ ಮುಂದಿನ ಅನಾಹುತಗಳಿಗೆ ನೀವೇ ಜವಾಬ್ದಾರಾಗ್ತೀರಿ. ಸಾರ್ವಜನಿಕರೇ ಈ ಕಡೆ ಗಮನವಿಟ್ಟು. ಗೊಬ್ಬರ ಕೊಡ್ತಿಲ್ಲ, ಆದ್ರಿಂದ ನಾವು ಸ್ಟ್ರೈಕ್ ಮಾಡ್ತಿದೀವಿ. ಇಲ್ಲಿ ಏನೇ ಆದ್ರೂ ನಮಗೆ ಪರಿಹಾರ ಸಿಗ್ತಿಲ್ಲ, ಗೊಬ್ಬರ ಸಿಗ್ತಿಲ್ಲ. ಗೊಬ್ಬರ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಬಂದಿದ್ದೀವಿ. ಯಾರು ಸಹ ಬರ್ತಾ ಇಲ್ಲ. ಗೊಬ್ಬರ ಬೇಕು. ಈಗ ಗೊಬ್ಬರ ಇಲ್ಲ ಅಂತಂದ್ರೆ ಹೆಂಗೆ? ಮಳೆ ಇಲ್ಲ. ಇಷ್ಟು ವರ್ಷ ಮಳೆ ಇಲ್ದಲೇ ಸಾಯ್ತಿದೀವಿ. ಈಗ ಮಳೆ ಬರ್ತೈತೆ, ಗೊಬ್ಬರ ಇಲ್ಲ ಅಂದ್ರೆ ಹೆಂಗೆ? ಯೂರಿಯಾ ಗೊಬ್ಬರ ನಮಗೆ ಬೇಕೇ ಬೇಕು. ನಮಗೆ ಗೊಬ್ಬರ ಬೇಕು. ಮೇನು ಗೊಬ್ಬರವನ್ನ ಸರ್ಕಾರದಿಂದ ಬಂದಿರೋ ಗೊಬ್ಬರನ ನಾವು ಇವತ್ತಿನ ಗಾಡಿ ಬೇರೆ ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ. ನಮಗೆ ಗೊಬ್ಬರ ಸಿಗ್ತಾ ಇಲ್ಲ. ಹಾಗಾಗಿ ನಾವು ರೈತರು ಏನಾರು ಹೋರಾಟ ಮಾಡಕ್ ಹೋದ್ರೆ ಪೊಲೀಸರ ದೌರ್ಜನ್ಯ ನಮಗೆ ಮಾಡೋ ಕಾರಣ ಏನಂತಂದ್ರೆ ನಮ್ಗೆ ಗೊಬ್ಬರ ಸಿಗ್ತಿಲ್ಲ. ಗೊಬ್ಬರ ಸಿಗೋದ್ರಿಂದ ಸ್ಟ್ರೈಕ್ ಮಾಡ್ತಿದೀವಿ. ಸ್ಟ್ರೈಕ್ ಮಾಡಕ್ಕಾರೆ ಪೊಲೀಸರು ಬಂದು ನಮ್ಗೆ ದೌರ್ಜನ್ಯ ಮಾಡಿ ಹಿಂದಕ್ ಮುಂದಕ್ಕೆಲ್ಲ ದೆಬ್ಬದ್ ಮಾಡಿ ಹೊಡೆಯೋದು ಬಡಿದೆಲ್ಲ ಮಾಡ್ತಿದ್ದಾರೆ. ಆದ್ರೂ ಅವರು ಕಂಟ್ರೋಲ್ ಸಿಗ್ತಾ ಇಲ್ಲ ಜನಗಳಿಗೆಲ್ಲ. ಈ ಗೊಬ್ಬರ ಮಳೆ ಬರ್ತಿದೆ, ಗೊಬ್ಬರ ಸಿಗ್ತಾ ಇಲ್ಲ. ಈ ಮಳೆ